ನೋಡಿ, ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅಂದರೆ ಕಾಡು ಪ್ರಾಣಿಗಳ ಹಾವಳಿ ತುಂಬ ಧುಮೀರ್ತಾ ಇದೆ. ಯಾಕೆ ಅಂದರೆ ಈ ಸಫಾರಿ ಅಂತಕ್ಕಂಥ ಹೆಸರಿನಲ್ಲಿ ಈ ಸರ್ಕಾರ ಮತ್ತು ಈ ಸಂಬಂಧಪಟ್ಟ ಸಚಿವರು ಪರವಾನಗಿಯನ್ನು ಕೊಟ್ಟು ಹಣವನ್ನು ಮಾಡಲಿಕ್ಕೆ ಹೋಗಿ ಕಾಡುಗಳಲ್ಲಿ ರಸ್ತೆ ನಿರ್ಮಾಣವಾಗಿ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಶಾಂತಿ ಭಂಗವಾಗಿ ಅವು ಕಾಡಿನಿಂದ ನಾಡಿಗೆ ಬರ್ತಾಯಿದೆ. ಈಗಲೂ ಕೂಡ ನಮ್ಮ ಉಗನೇದುಂಡಿ, ಉಡಿಗಾಲ, ಕಲ್ಪುರ ಸುತ್ತಮುತ್ತಲ ಹಳ್ಳಿಗಳಲ್ಲಿ ದಿನಾಲು ಒಂದಲ್ಲ ಒಂದು ಕಡೆ ಚಿರತೆ ಹುಲಿ ಹಾವಳಿಗಳು ಜಾಸ್ತಿ ಆಗ್ತಾ ಇದೆ. ಆದರೂ ಕೂಡ ಈ ಬಗ್ಗೆ ಈ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಾವುದೇ ರೀತಿಯಾದ ಕ್ರಮವನ್ನು ಕೂಡ ಸರಿಯಾಗಿ ಕೈಗೊಂಡಿಲ್ಲ. ಸುಮ್ಮನೆ ಹೇಳ್ತಾರೆ, ನೆಪಕ್ಕೋಸ್ಕರ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದನ್ನು ಹಿಡಿಯೋದನ್ನು ಕಾಣಲಿಲ್ಲ. ಅದು ಆಗದೇ ಇರತಕ್ಕಂಥ ಕೆಲಸ. ಇವರು ಏನಿದ್ರು ಶಾಶ್ವತ ಪರಿಹಾರವನ್ನು ಸರ್ಕಾರದ ಮೂಲಕ ಮಾಡಬೇಕು. ಸರ್ಕಾರ ಈ ಬಗ್ಗೆನೂ ಕೂಡ ಎಚ್ಚೆತ್ತುಕೋಬೇಕು. ಯಾಕೆ ಅಂದರೆ ಈ ಕಾಡು ಪ್ರಾಣಿಗಳ ಹಾವಳಿ ಈಗಿಂದಲ್ಲ, ಆವಾಗಿಂದನೂ ಇದೆ. ಆದರೆ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಯಾಕೆ? ಈ ಸಫಾರಿ ರೆಸಾರ್ಟ್ಗಳು ಮತ್ತೊಂದು ಇನ್ನೊಂದು, ಹೀಗಾಗಿ ಆಹಾರ ಸಿಕ್ಕದೇ ಅವು ಆಹಾರವನ್ನು ಅರಸಿ ಈ ಕಡೆ ಬರ್ತವೆ. ಮೊದಲು ಇವರು ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟ ಸಚಿವರು ಎರಡು ಕೆಲಸಗಳನ್ನ ಮಾಡಬೇಕು. ಮೊದಲನೇದಾಗಿ ಸಫಾರಿಯನ್ನು ತತ್ಕ್ಷಣ ಬಂದ್ ಮಾಡಿದ್ರೆ ಒಳಗಡೆ ಕಾಡಿನೊಳಗಡೆ ಇರ್ತಕ್ಕಂಥ ಒಂದು ಶಾಂತಿ ಭಂಗ ಆಗೋದು ತಪ್ಪುತ್ತೆ. ಯಾಕೆ ಅಂದರೆ ಇವರು ತಮ್ಮ ವೆಹಿಕಲ್ಗಳನ್ನ ತಗೊಂಡೋಗೋದು, VIP ಗಳನ್ನ ತಗೊಂಡೋಗೋದು, ಪ್ರಾಣಿಗಳನ್ನೆಲ್ಲ ತೋರ್ಸಕ್ಕೆ ಹೋಗೋದು. ಅಲ್ಲಿ ಎಲ್ಲಿ ನಿಶಬ್ದತೆ ಇರಲಿಲ್ಲ ಅಂದರೆ, ಶಬ್ದ ಆಯಿತು ಅಂದರೆ ಅವೆಲ್ಲ ಕಾಡಿನಲ್ಲಿ ಇರ್ತಾವ? ಖಂಡಿತವಾಗೂ ಇರೋಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೋಡಿ, ನಮ್ಮ ಕಬಿನಿ ಜಲಾಶಯ ಅಂತ ಒಂದು ಜಾಗಗಳಲ್ಲಿ ಮತ್ತು ಎಲ್ಲ ಕಡೆ ಜಲಾಶಯ ಇರ್ತಕ್ಕಂಥ ಜಾಗಗಳಲ್ಲಿ, ಕಾಡುಗಳಲ್ಲಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದಾರೆ. ಅದು ಯಾರ್ದೋ ನಮ್ಮ ರಾಜಕಾರಣಿಗಳದೇ. ಅವರ ಕುಮ್ಮಕ್ಕಿಲ್ದೇ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಸಿಗೋಲ್ಲ. ಇವರೇ ಕೊಟ್ಟು ನಮ್ಮ ಕಾಡುಗಳನ್ನೂ ಹಾಳು ಮಾಡ್ತಾಯಿದ್ದಾರೆ, ನಮ್ಮ ರೈತರನ್ನು ಹಾಳು ಮಾಡ್ತಾಯಿದ್ದಾರೆ. ಮೊದಲು ಅದನ್ನು ಕೂಡ ಬಂದ್ ಮಾಡಬೇಕು. ಮೂರನೆಯದಾಗಿ ನೋಡಿ, 20 ಅಡಿ ರೈಲ್ವೆ ಕಂಬಿಗಳನ್ನು ಅಳವಡಿಸಿ ಅದಕ್ಕೆ ಬಲೆಯನ್ನು ಹಾಕಿ ಯಾವುದೇ ರೀತಿ ಬರಬಾರ್ದು ಪ್ರಾಣಿಗಳು ಈಚೆ, ಹಾಗೆ ಒಳಗಡೆಗೆ ಸೋಲಾರನ್ನು ಅಳವಡಿಸಿದ್ದೇ ಆದರೆ ಪ್ರಾಣಿಗಳು ಒಂದೂ ಕೂಡ ಆಚೆ ಬರಲ್ಲ. ಇವರು ಇದು ಯಾವ ಕೆಲಸವನ್ನು ಮಾಡಲ್ಲ. ಸುಮ್ಮನೆ ಮೂಗಿಗೆ ತುಪ್ಪ ಸೋರೋ ರೀತಿ ರೈತರಿಗೆ ಆಯಿತು ನಾವು ಮಾಡ್ತೀವಿ, ಹೇಳ್ತೀವಿ, ಬಿಡ್ತೀವಿ, ಕ್ರಮ ಕೈಗೊಳ್ತೀವಿ. ಏನು ಕೈಗೊಳ್ತಾ ಇದ್ದಾರೆ ಅವರು?